ತಮ್ಮೆಲ್ಲರ ನೆಚ್ಚಿನ ಹಾಗೂ ಹೆಮ್ಮೆಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ತಮ್ಮೆಲ್ಲರಿಗೂ ಮಾಡುವ ಸ್ವಾಗತ. ಇದೇ ದಿನಾಂಕ 27/28ರಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜರುಗುವ ರಾಷ್ಟ್ರೀಯ ಅಗ್ರಿ ಸ್ಟಾರ್ಟಪ್ ಎಕ್ಸ್ಪೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ತುಂಬಾ ಈ ನವ ಯುವಕರಿಗೆ, ನವ ಉದ್ಯಮಿಗಳಿಗೆ ತುಂಬಾ ಅದೊಂದು ಸಹಾಯಕಾರಿಯಾಗಿದೆ. ಇದರಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದ ಹಲವಾರು ಸಂಸ್ಥೆಗಳು, ಆಮೇಲೆ ಹೊಸ ನ್ಯೂ ಸ್ಟಾರ್ಟಪ್ ಮಾಡೋ ಕಂಪ್ನಿಗಳು ಭಾಗವಹಿಸಿವೆ. ಇದು ನವ ಯುವಕರಿಗೆ, ಹೊಸ ಉದ್ದಿಮೆದಾರರಿಗೆ ತುಂಬಾ ಒಂದು ಪ್ರಯೋಜನವಾಗುವುದು. ಈ ಯೋಜನೆಯ ತಾವು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದು ತಾವೆಲ್ಲರೂ ಈ ಎಕ್ಸ್ಪೋದ ಒಂದು ಉಪಯೋಗವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ತಾವು ನೋಡುತ್ತಿದ್ದೀರಿ ಬಸವರಾಜ್ ಬಿಜಂಗನವರ ಯೂಟ್ಯೂಬ್ ಚಾನಲ್. ಇದು ತುಂಬಾ ಒಂದು 40 ನಿಮಿಷದ ವಿಡಿಯೋ ಆಗಿರೋದ್ರಿಂದ ತಾವು ದಯವಿಟ್ಟು ಸ್ಕಿಪ್ ಮಾಡದೆ ಪ್ರತಿಯೊಂದು ಇಲ್ಲಿ ಅಗ್ರಿಗೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನಗಳ ಅಳವಡಿಕೆ, ಆಮೇಲೆ ಯಾಂತ್ರೀಕರಣ ಉಪಯೋಗದಿಂದ ನಾವು ಕಾರ್ಮಿಕರ ಲಭ್ಯತೆಯನ್ನು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ. ಆಧುನಿಕ ಯಂತ್ರವನ್ನು ಉಪಯೋಗಿಸುವುದರಿಂದ ನಾವು ಮಾನವ ಒಂದು ಕಡಿಮೆ ಅವಧಿಯಲ್ಲಿ ಕೂಡ ನಾವು ನಮ್ಮ ಕಟಾವನ್ನು ಮಾಡಬಹುದು. ಆಮೇಲೆ ಒಳಗೆ ರಸಗೊಬ್ಬರಗಳು ಒಳಗಳಿಗೆ ತುಂಬ ಅಧಿಕ ಇಳುವರಿ ಮತ್ತು ಗೊಬ್ಬರ ಕೂಡ ಕಟಾವು ಮಾಡಿದ ಉಳಿದಿಂದ ಪದಾರ್ಥದಿಂದ ಭೂಮಿಯ ಫಲವತ್ತತೆಗೂ ತುಂಬಾ ಸಹಾಯಕಾರಿಯಾಗಿರುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು, ಕೃಷಿಯೇತರು ಬಂದು ಇಲ್ಲಿ ಈ ಎಕ್ಸ್ಪೋಗೆ ಬಂದು, ಆಮೇಲೆ ನವ ಯುವಕರು, ಉದ್ದಿಮೆ ಪ್ರಾರಂಭಿಸುವವರು ಈ ಕೂಡ ಬಂದು ಇಲ್ಲಿ ನಮ್ಮ ರಾಷ್ಟ್ರೀಯ ಅಗ್ರಿ ಸ್ಟಾರ್ಟಪ್ ಎಕ್ಸ್ಪೋಗೆ ಬಂದು ಭೇಟಿ ಕೊಟ್ಟು ಇದರ ಸದುಪಯೋಗ ಪಡೆಯಲು ನಾವು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಬಸವರಾಜ್ ಬಿಜಂಗನವರ್. ಮಾಹಿತಿ ಹೇಳ್ತೀರಿ? ಹಾಂ, ಶೋರ್. ಚಟ್ನಿ ಅಂತ ಆಗುತ್ತೆ ಸರ್. ಕಾಸ್ಟ್ 2500 ಆಗ್ಬೋದು ಸರ್. ಇದೆಲ್ಲ ಮಾಡಿ ಇದೇನಂತಂದ್ರೆ ಕಟಿಂಗ್ ಇನ್ಸ್ಟ್ರೂಮೆಂಟ್. ಚಟ್ನಿ ಮಾಡ್ತಾರಲ್ಲ, ಕಟಿಂಗ್ ಮಾಡ್ತಾರೆ, ಅದಾದ ನಂತರ ಕೆಮಿಕಲ್ ಅಪ್ಲಿಕೇಶನ್ ಮಾಡ್ತಾರೆ. ನಾವೇನು ಇನ್ಸ್ಟ್ರೂಮೆಂಟ್ ಮಾಡಿವಿ ಅಂತಂದ್ರೆ 2 ಕೂಡಿ ಆಗ್ಬೋದು.
ಅಂತಂದ್ರೆ ಕಟಿಂಗ್ ಜೊತೆಗೆ ಕೆಮಿಕಲ್ ರಿಫ್ಲೆಕ್ಷನ್ ಆಗುತ್ತೆ. ಆ ರೀತಿ ನಾವು ಒಂದು ಇನ್ಸ್ಟ್ರೂಮೆಂಟ್ ಮಾಡ್ತೀವಿ. ಅಂದರೆ ಗ್ರೋತಿಗೆ ಬೆನಿಫಿಟ್. ಹಾಂ, ಗ್ರೋತಿಗೆ ಬೆನಿಫಿಟ್. ಏನು ಬೆನಿಫಿಟ್ ಅಂತಂದ್ರೆ ಯಾವ ಗಿಡ ಕಟ್ ಮಾಡ್ಬೋದು ರೀ? ದ್ರಾಕ್ಷಿ, ದಾಳಿಂಬ್ರಿ, ಮತ್ತು ಬೇರೆ ಅಂತಂದ್ರೆ ಬಾರಿ ಹಣ್ಣು ಬರುತ್ತೆ ರೀ, ಮತ್ತು ರೋಸ್, ಗುಲಾಬಿ ಹೂವು, ಜಾಸ್ಮಿನ್, ಮಲ್ಲಿಗೆ ಹೂವು, ಮತ್ತು ಅಂದ್ರೆ ವೆರೈಟಿ ಆಫ್ ಕ್ರಾಪ್ಸ್ ಬರ್ತವೆ. ಬಟ್ ನಾವು ಈಗ ಫೋಕಸ್ ಮಾಡ್ತಾ ಇರೋದು ಗ್ರೇಪ್ಸ್ ಆ್ಯಂಡ್ ಪೊಮಗ್ರೆನೇಟ್ ಫೋಕಸ್ ಮಾಡಿರ್ತೀವಿ. ಮುಂದೆ ಬೇರೆ ಕ್ರಾಪಿಗೆ ಫೋಕಸ್ ಮಾಡ್ತೀವಿ. ಇದೆ ಅಂದರೆ ಇದು ನಿಮ್ಮ ಇನ್ಸ್ಟ್ರೂಮೆಂಟ್ ರೀ? ಇದು ಬ್ಯಾಟ್ರಿ ಸ್ಪ್ರೇ ಇದೆ. ಬ್ಯಾಟ್ರಿಯಿಂದ ಕನೆಕ್ಟ್ ಆಗಿ ಬಂದಿರುತ್ತೆ. ಇದು ಕೆಮಿಕಲ್ ಆಗುತ್ತೆ. ಇದು ಕಟಿಂಗ್ನು ಮಾಡ್ಕೋಬೋದು, ಫಸ್ಟ್ ಇದು ಔಷಧಿ ಸಿಂಪರಣೆ ಮಾಡ್ಬೋದು. ಇನ್ನು ಹೆಚ್ಚು ಕಮ್ಮಿ ಏನಾದ್ರು ಬೇಡ ಅಂತಂದ್ರೆ ಇದನ್ನು ತೆಗೆದು ಇದು ಸ್ಪ್ರೇಯರು ಯೂಸ್ ಮಾಡ್ತೀವಿ. ಹೊರ ಹೋಗ್ಬೇಕು ಸ್ವಲ್ಪ ಮಾಹಿತಿ ಕೊಡಿ. ಅಂದರೆ ನಿಮ್ದು ಏನು ಪ್ರಾಡಕ್ಟ್ ಇದೆ? ಇದು ನಮ್ಮದು ಕಂಪ್ಲೀಟ್ ಕ್ರಾಪ್ ಹಾರ್ವೆಸ್ಟಿಂಗ್ ಅಂತ ಮಿಷಿನ್ ಇದೆ. ಮೆಕ್ಕೆಜೋಳ ಮೇಲೆ ಡಿಪೆಂಡ್ ಇರ್ತದೆ ಎಲ್ಲ. ನೀವು ಹಾರ್ವೆಸ್ಟಿಂಗ್ ಕಟಾವಿನ ಸಮಯಕ್ಕೆ ನೀವು ಏನೇನು ಮಿಷಿನ್ ಹಚ್ತೀವಿ ಮತ್ತು ಮಿಷಿನ್ ಏನು ಮಾಡ್ತಿದೆ ಅಂದರೆ ನಿಮ್ಗೆ ಫ್ರೂಟ್ ಐತಿ, ಫ್ರೂಟ್ ತಗೊಂಡು ವೇಸ್ಟ್ ಏನಿರ್ತದೆ ಹೊಲಕ್ಕೆ ಹಾಕ್ಬಿಡ್ತೀವಿ, ಹಾಗೆ ಹೋಗ್ಬಿಡ್ತೈತಿ. ನೀವು ಮತ್ತು ನಿಮಗೆ ಸಂಬಂಧ ಬಿಡ್ತೀವಿ, ಲೇಬರ್ ಕಾಸ್ಟ್ ಹಚ್ಬೇಕು, ಎಲ್ಲ ತೆಗಿಬೇಕು, ಮತ್ತು ಸ್ವಲ್ಪ ಮಂದಿ ಏನು ಮಾಡ್ತಾರೆ ಅದು ಇದು ಮಾಡಿ ಮಾಡಿ. ನಮ್ದು ಇದು ಮಿಷಿನ್ ಏನು ಮಾಡ್ತಿದ್ದೆ ಫ್ರೂಟ್, ನಮ್ಮ ಮಿಷಿನ್ ಏನು ಮಾಡ್ತಿದ್ದೆ ಅಂದರೆ ಫ್ರೂಟ್ಸ್ ಸಪ್ರೇಟ್ ಮಾಡ್ತೈತಿ, ಪ್ಲಾಂಟ್ ವೇಸ್ಟ್ ಐತಿಲ್ಲ ಅದು ಸ್ಟೋರ್ ಮಾಡ್ತೈತಿ. ಅಂದ್ರೆ ಗುಡ್ ಸೀಡ್ಸ್ ಒಂದು ಕಡೆ ಬರ್ತೈತ್ರಿ, ವೇಸ್ಟ್ ಎಲ್ಲ ಅಲ್ಲೇ ಭೂಮಿ ಆದಾಗ ಹೋಗ್ತದೆ. ಸ್ಟೋರೇಜ್ ಐತಿಲ್ಲ ಅದು ಹೊರಗೆ ತೊಗೋತೈತಿ ಎಲ್ಲ ವೇಸ್ಟ್. ನೀವು ಏನೇನು ಎಲ್ಲಿ ಮಾಡಿರೋ ಅದೇ ತಗೋಬಹುದು, ಇಡ್ಬೋದು, ಸ್ಟೋರ್ ಮಾಡ್ತೀವಿ. ನಿಮ್ಗೆ ಎಂತೋ ಅಂದರೆ ಎಲ್ಲಿ ಕ್ಯಾಟಲ್ಗೆ ಫೀಡ್ ಮಾಡ್ತೀವಿ. ಪೌಡರ್ ಶಾರ್ಟೇಜ್ ಏನೇನು ಆಗುತ್ತಲ್ಲ ಈಗ ಇಂಡಿಯಾ ಕರೆಂಟ್ ಸಿನಾರಿಯೋ ಅದು ಸಾಲ್ವ್ ಮಾಡಿಕತ್ತೀವಿ. ಅಂದರೆ ಇಲ್ಲೆಲ್ಲ ಇದೆ ಅಲ್ರಿ, ಕೊಯ್ಲು ಉಳಿತಾಯ, ಆಮೇಲೆ ಕನಿಷ್ಠ ಕಾರ್ಮಿಕ ಪ್ರತಿ ಎಕರೆ ಮಾನವ ಲೇಬರ್ ಕಾಸ್ಟ್ ನೀವು 1 ಎಕರ್ಗೆ 2,000 ಇದು ಮಾಡ್ಬೋದು, ಸೇವ್ ಮಾಡ್ಬೋದು. ಆಮೇಲೆ ಓನ್ಲಿ ಫಾರ್ ಮೇಜಿಗೆ ಅಷ್ಟೇ ಅಂದರೆ ಬೇರೆ ಅದರ್ ಕ್ರಾಪ್ಸ್ ಸದ್ಯಕ್ಕೆ ನಾವು ಮೇಜಲ್ಲಿ ಇದು ನಮ್ಮ ಮೋಟಿವ್ ನೋಡೋದು. ಈಗ ಜನವರಿ ಫೆಬ್ರವರಿ ಸೋರ್ಗಮ್ದಲ್ಲಿ ಹೋಗ್ತೀವಿ, ಚೇಂಜಸ್ ಮಾಡ್ತೀವಿ, ಹೋಗ್ತೀವಿ, ಅಪ್ಡೇಟ್ ಮಾಡ್ತೀವಿ. ಅಂದ್ರೆ ಇದು ಇಷ್ಟೇ ಇದೆ ಅಂದರೆ ಅದು ದೊಡ್ಡದು ಇದೆ? ದೊಡ್ಡದಿದೆ, 5 feet 6 ಇದೆ, 6 feet 5. ಒಂದು ಡ್ರೈವರ್ ಅಂದ್ರೆ ಇಲ್ಲಿ ಇದೆ ಅಲ್ರಿ, ಹೊಲದಲ್ಲಿ ಹಾಕಿಲ್ಲ ಅಂದ್ರೆ ಅದು ನಮ್ದಿಲ್ಲ. ಈಗ ನಾವು ಟೆಸ್ಟಿಂಗ್ ಜನವರಿ, ಪ್ರೊಡಕ್ಷನ್ ಇದೆ ಈಗ ಸ್ಟಾರ್ಟಿಂಗ್, ಈಗ ರೆಡಿ ಆಗುತ್ತಿತ್ತು. ಜನವರಿದಲ್ಲಿ ಇದು ಸರ್ವಿಸಿಂಗಿಗೆ ಕೊಡ್ತೀವಿ. ಜಾಸ್ತಿ ಸ್ಪೀಡು 25 ಸ್ಪೀಡು ದಿಬ್ಬ ಬಂದಾಗ ಮಾತ್ರ ಇದನ್ನು ಆಪ್ರೇಟ್ ಮಾಡ್ತೀವಿ. ಯಾಕಂದರೆ ಇದು ಯೂನಿಟ್ ವೇಟ್ ಬರ್ತದೆ, ಯೂನಿಟ್ ವೇಟ್ ಇರೋದ್ರಿಂದ ಮಾತ್ರ ಇದನ್ನು ಹಾಕ್ತೀವಿ. ಸೈಕಲ್ ಬಗ್ಗೆ ಸ್ವಲ್ಪ ಮಾಹಿತಿ. ಸೈಕಲ್ಲು ಎಲೆಕ್ಟ್ರಿಕ್ ಬೈಕ್ ತಗೊಂಡ್ರೆ ನೀವು 25 ಕಿಲೋಮೀಟರ್ಸ್ ಹೋಗುತ್ತೆ ನೋಡಿರಿ ಮಾಮೂಲಿ. ಆದರೆ ಅಷ್ಟು ಸ್ಪೀಡು ನೀವು ಪೆಡ್ಲಿಂಗ್ ಮಾಡೋದ್ರಿಂದಲೇ ಪಡಿಬೋದು. ಯಾವ ಡೀಸೆಲ್, ಪೆಟ್ರೋಲು, ಆಮೇಲೆ ಬ್ಯಾಟ್ರಿ ಚಾರ್ಜ್ ಮಾಡೋಕಪ್ಪ ಅನ್ನೋಂಗಿಲ್ಲ. ಅಂದರೆ ಇದು ಈಸಿಯಾಗಿ ಹೋಗ್ತದೆ. ಆಮೇಲೆ ತಾಸು 25 ಕಿಲೋಮೀಟರ್ ಸ್ಪೀಡ್ ಬರ್ತದೆ ಹೊಡೆಯೋದ್ರಿಂದನೇ. ನೋಡಿರಿ, ಯಾವುದು ಎಕ್ಸ್ಟ್ರಾ ಇದು ಬೇಕಿಲ್ಲ, ದಣು ಆಗಂಗಿಲ್ಲ ನಿಮಗೆ. ಆದರೆ ನಾವು ಹೂವಿನಡದಿಂದ ಇಲ್ಲಿ ತೊಳ್ಕೊಂಡ ಬಂದಿದ್ದೀವಿ. ಬಿಜಾಪುರಕ್ಕೆ ಹೋಗಿ ಸರ್, ಬಿಜಾಪುರಕ್ಕೆ ಸನ್ಮಾನ ಮಾಡಿದ್ದಾರೆ. 2 ಸ್ಟೇಟ್ ಅವಾರ್ಡ್ ಬಂದವೆ. ಈಗ ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರಿ? ನಾವು ಮಾಡ್ತೀವಿ. ಇಲ್ಲಿ ಒಳಗಡೆ ಏನೇನು ಒಳಗಡೆ ಗೇರ್ ವೀಲ್ ಹಾಕಿದ್ದಾರೆ, ಗೇರ್ ವೀಲ್, ಬೇರಿಂಗ್, ನೋಡಿರಿ, ಚೈನ್ ಎಲ್ಲ ಮಾಮೂಲಿ ಸ್ಪೇರ್ಗಳು ಹಾಕಿದ್ದಾರೆ. ಅಂದ್ರೆ 16,000 ಆಗುತ್ತೆ, 16,000. 16 ರೀ, 16 ಅಂದ್ರೆ 25 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು. ಹೌದು, ಅಂದರೆ ದಿಬ್ಬ ಎದುರುಗಡೆ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ಈ ಗೇರ್ ನಾರ್ಮಲ್ ರೋಡ್ ಇತ್ತಂದ್ರೆ, ಮಾಮೂಲಿ ಪ್ಲೇನ್ ರೋಡ್ ಇದ್ರೆ ನಾವು ಯಾವ ಗೇರ್ ಹಾಕೋದು ಬೇಕಾಗಿಲ್ಲ, ಈ ಬಾಕ್ಸ್ ಕೆಲಸ ಮಾಡ್ತಾರೆ. ಆಮೇಲೆ ಬಟನ್ಸ್ ಅದು ಮಾಮೂಲಿ ಗೇರ್ ಅಂದರೆ ನೀವು ನೋಡಿರಲಿಲ್ಲ, ಮಾಮೂಲಿ ಗೇರ್ ಇಲ್ಲೇ ಇರ್ತಾವ್ರಿ. ಅದು ದಿಬ್ಬ ಮಾತ್ರ ಹಾಕಬೇಕು. ಸ್ವಲ್ಪ ದಿಬ್ಬ ಎದುರುಗಡೆ ಇಲ್ಲಪ್ಪ, ನಮ್ಗೆ ಏನು ಕಾಟ ಇಲ್ಲಪ್ಪ, ನಾವು ಇದು ಗೇರ್ ವಿತೌಟ್ ಗೇರ್ ಇದನ್ನು ಯೂಸ್ ಮಾಡೋದಂದ್ರೆ ಆರಾಮ. 16,000 ಅಂದ್ರೆ ಕಡಿಮೆ ಆಗ್ಬೇಕು. ಅಂದರೆ ಜಾಸ್ತಿ ಇದ್ರ ಬರ್ತದೆ ನೋಡ್ರಿ, ಹೈಫೈ ಮಾಡಲ್ ಬೇಕಪ್ಪ, ಲೈಟ್ ವೇಟ್ ಮಾಡಲ್ ಬರ್ತದೆ ನೋಡ್ರಿ, ತೈವಾನ್ ಮಾಡಲ್ ತರಿಸ್ಬೇಕಂದ್ರೆ ಆ ರೀತಿ ಬೇಕಾದ್ರೆ ಅವ್ರಿಗೆ ಅದೇ ರೀತಿ ಮಾಡ್ತಿರ್ತಾರೆ. ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ. ಅಂದ್ರೆ ಇಕೋ ಫ್ರೆಂಡ್ಲಿ ಆಗಿರ್ತದೆ. ಹೌದು, ಇಕೋ ಫ್ರೆಂಡ್ಲಿ ಆಗುತ್ತೆ ರೀ. ನಿಮಗೆ ಬಿ ಪಿ ಶುಗರ್ ಒಟ್ಟ ಬರೋದಿಲ್ಲ. ಆಮೇಲೆ ನಿಮಗೆ ಟೈಮ್ ಬಟ್ಲೆ ಏನು ತುಳಿಯೋದಿಲ್ಲ ರೀ, ಹಂಗೆ ಒಂದು ಸ್ವಲ್ಪ ಜಸ್ಟ್ ಹಿಂಗೆ ಆರಾಮ್ ತೊಳಿಬೋದು, ಆರಾಮ್ ತೊಳ್ಕೊಂಡು ಹೋಗ್ಬೋದು. ಯಾಕಂದ್ರೆ 6 ಸುತ್ತಿರುತ್ತಲ್ಲ ಇದು ಮಾಮೂಲಿ ಸೈಕಲ್ 2 ವರ್ಷ ಸುತ್ತಿರಿದ 6 ಸುತ್ತಿರೋದ್ರಿಂದ ನೀವು ಆರಾಮ್ ತೊಳೆದ್ರೆ
ಹೋಗ್ಬೋದು. ಹೆಚ್ಚಿಗೆ ಕಷ್ಟಪಡೋದು ಬೇಕಾಗಿಲ್ಲ. ಹೇಳಿ. ಇದು ನ್ಯಾಚುರಲ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಫಾರ್ ಹೋಮ್ ಕೇರ್ ಮತ್ತು ಪರ್ಸನಲ್ ಕೇರ್ ರೇಂಜ್ಗೆ ಇದೆಲ್ಲ ನ್ಯಾಚುರಲ್ ಕ್ಲೀನಿಂಗ್ ಪ್ರಾಡಕ್ಟ್ ಇದೆ. ಅಂದರೆ ಅಂಟ್ವಾಳಕಾಯಿ ಮತ್ತು ಶೀಕಾಕಾಯಿ ಉಪಯೋಗ ಮಾಡಿಕೊಂಡು ನಿಮಗೆ ಮನೆ ಬಳಕೆಗೆ ಆದಷ್ಟು ರಾಸಾಯನಿಕ ಮುಕ್ತ ಆಗಬೇಕು ಅಂತ ಹೇಳ್ಬಿಟ್ಟು ಜೊತೆಗೆ ನೀವು ಪಾತ್ರೆ ತೊಳೆದಿದ್ದು ಅಥವಾ ನೆಲ ಒರೆಸಿದ ನೀರು ಅಥವಾ ಬಟ್ಟೆ ತೊಳೆದಿದ್ದ ನೀರು ಅವೆಲ್ಲನೂ ಪುನರ್ಬಳಕೆ ಕೂಡ ಮಾಡ್ಬೋದು. ಮರುಬಳಕೆ ಮಾಡೋದ್ರಿಂದ ಇವಾಗ ಟ್ರೆಂಡ್ ಅಲ್ವಾ. ಇಲ್ಲಾಂದರೆ ನಮಗೆ ಫ್ರೆಶ್ ನೀರು ತುಂಬ ಸಿಗಲ್ಲ ಅಲ್ವಾ. ಸೊ ನೀರನ್ನು ಉಳಿಸಬೇಕು, ಜೊತೆಗೆ ನೀರನ್ನು ಪುನರ್ಬಳಕೆ ಮಾಡಬೇಕು, ಜೊತೆಗೆ ಆದಷ್ಟು ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಬೇಕು ಅಂತ ಇದರಲ್ಲಿ ಎಲ್ಲ ಬೇರೆ ಬೇರೆ ಉತ್ಪನ್ನಗಳು ಕಾಸ್ಟ್ ನಿಮಗೆ ಬೇರೆ ಬೇರೆ ಪ್ಯಾಕ್ ಸೈಜ್ ಮೇಲೆ ಬೇರೆ ಬೇರೆ ಇದೆ. 50 ರೂಪಾಯಿಂದ 500 ರೂಪಾಯಿ ರೇಂಜ್ ಎಲ್ಲ ಬೇರೆ ಬೇರೆ. सर ये क्या प्रोडक्ट है? ये सब क्लीन करने के लिए नेचुरल क्लीनिंग प्रोडक्ट्स है. आप कहाँ से हो? हम इधर वर्क करते हैं. ಕನ್ನಡದಲ್ಲೇ ಹೇಳೋಣ ರೀ. ಕನ್ನಡ ಇಂಗ್ಲೀಷ್ ಇದೆಲ್ಲ ನೈಸರ್ಗಿಕ ಶುಚಿಕಾರಕಗಳು ಅಂತೇಳಿ ಅಂದರೆ ನಿಮಗೆ ಮನೆಯಲ್ಲಿ ಎಲ್ಲ ಬಳಕೆ ಮಾಡೋಕ್ಕೆ ಕ್ಲೀನಿಂಗ್ ಪ್ರಾಡಕ್ಟಿಗೆ ಬಟ್ಟೆ ತೊಳೆಯೋಕ್ಕೆ ಇದೆ, ಪಾತ್ರೆ ತೊಳೆಯೋಕ್ಕಿದೆ, ಫ್ಲೋರ್ ಕ್ಲೀನಿಂಗಿಗಿದೆ. ಆ ಥರ ಎಲ್ಲ ಆದಷ್ಟು ಕೆಮಿಕಲ್ ಫ್ರೀ ಮಾಡೋಣ ಅಂಥೇಳಿ. ಕೆಮಿಕಲ್ ಫ್ರೀ. ಸೊ ಎಲ್ಲ ಜಾಸ್ತಿ ಕೆಮಿಕಲ್ಸ್ ಇದ್ದಂಗೆ ನಮಗೂ ಹಾನಿಕಾರಕ, ಜೊತೆಗೆ ಪರಿಸರಕ್ಕೂ ಮಾರಕ. ಹಾಗಾಗಿ ಆದಷ್ಟು ನ್ಯಾಚುರಲ್ ಆಪ್ಷನ್ ಕೊಡೋಣ ಅಂತ ಮಾಡಿದ್ದೀವಿ. ಇದು ಅಂಟ್ವಾಳಕಾಯಿ ಮತ್ತು ಶೀಕಾಕಾಯಿ ಉಪಯೋಗ ಮಾಡ್ಕೊಂಡು ಮಾಡಿದ್ದೀವಿ. ಸೊ ಎಲ್ಲ ರೇಂಜ್ ಪ್ರಾಡಕ್ಟ್ಸ್ ಇದೆ. ಬಟ್ಟೆ ತೊಳೆಯೋಕ್ಕಿದೆ, ಪಾತ್ರೆ ತೊಳೆಯೋಕ್ಕಿದೆ, ಆಮೇಲೆ ಫ್ಲೋರ್ ಕ್ಲೀನಿಂಗ್ ಇದೆ, ಟಾಯ್ಲೆಟ್ ಕ್ಲೀನರ್ ಇದೆ, ಆಮೇಲೆ ಗ್ಲಾಸ್ ಕ್ಲೀನರ್ ಇದೆ, ಹ್ಯಾಂಡ್ ವಾಶ್ ಇದೆ, ಶಾಂಪೂ ಇದೆ. ಎಲ್ಲದೂ ಕಂಪ್ಲೀಟ್ಲಿ ನ್ಯಾಚುರಲ್ ಇದೆ. ಈ ಫ್ಲೋರ್ ಕ್ಲೀನರ್ ಯಾವ್ದ್ರ ಇದ್ರಾಗ ಇದು ಇದೆ. ಫ್ಲೋರ್ ಕ್ಲೀನರ್ ನಿಮ್ಗೆ ಹೆಂಗೈತೆ ಅಂತ ತೋರಿಸ್ತೀನಿ. ಲೆಮನ್ ಗ್ರಾಸ್. ಸೊ ಕಂಪ್ಲೀಟ್ಲಿ ಅಂದರೆ ನಿಮಗೆ ಕಿಚನ್ನಲ್ಲಿ ಬಳಕೆ ಮಾಡೋಕ್ಕೆ ಅಥವಾ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋಕ್ಕೆ ಆ ಥರದಕ್ಕೆಲ್ಲ ನೀವು ಕೆಮಿಕಲ್ ತೊಗೊಂಡೋಗೋಕ್ಕೆ ಅಲ್ಲೆಲ್ಲ ಬೇಡ ಅಂತ ಅನ್ಸುತ್ತಲ್ಲ, ಆ ಥರದ್ದು ಎಲ್ಲದಕ್ಕೂ ಇದು ಉಪಯೋಗ ಮಾಡಿ. सब्सिडी इस मशीन को 20,000 है, इसके लिए भी 20,000. और ये मशीन के लिए अभी तक इसका टेस्टिंग रिपोर्ट बाकी है, काफ़ी पेंडिंग है, लेकिन ये उसका 20,000. इसका जो कोटेशन है इसमें क्या कर देते हैं हम, फार्मर्स को भी मशीन चाहिए तो हम आज मशीन नहीं देते, लेकिन 3 मंथ्स के पहले इन्वाइस करते हैं. इन्वाइस लेने के बाद ಬರ್ರಿ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ತೋಟದ ಮಧ್ಯದಲ್ಲಿ ನಿಮ್ಮ ಫಸಲು, ಮಣ್ಣು, ಗೊಬ್ಬರ ಎಲ್ಲ ತಗೊಂಡು ಹೋಗೋಕ್ಕೆ ತಗೊಂಡ್ಬರೋಕ್ಕೆ ಅಂತ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಲೇಬರ್ಸನ್ನು ಸಹ ನಿಮಗೆ ಟ್ರಾನ್ಸ್ಪೋರ್ಟೇಷನಿಗೆ ಉಪಯೋಗಕ್ಕೆ ಬರುತ್ತೆ. ಜೊತೆ ಈ ಟ್ರಾಲಿ 500 kg-ಇಂದ 800 kg ಕೆಪಾಸಿಟಿ ಅಷ್ಟು ತಗೊಂಡು ಹೋಗುತ್ತೆ. ಇದು ನಾವು TVS Apache 180cc ಇಂಜಿನ್ ಯೂಸ್ ಮಾಡಿರೋದು. ಸೊ ಅದಕ್ಕೆ ನಿಮಗೆ ಏನು TVS Apache ಇಂಜಿನ್ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಅಂತ ಅಂದರೆ ನೀವು ಲೋಕಲ್ ಮೆಕ್ಯಾನಿಕ್ಸಿಂದಾನೇ ನೀವು ಸರಿ ಮಾಡಿಸ್ಬೋದು. ಇದು ಜೊತೆ ರಿವರ್ಸ್ ಗೇರ್ ಬಾಕ್ಸ್ ಇದೆ, ಇಂಡಿವಿಜುವಲ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮಗೆ ತೋಟದ ಮಧ್ಯದೆಲ್ಲ ಕಾಲುವೆ ಏನಾದರೂ ಇತ್ತು ಅಂದರೆ ಆರಾಮ್ಸೆ ಅದು ದಾಟ್ಕೊಂಡು ಹೋಗುತ್ತೆ. ಇದರಲ್ಲಿ ಇದ್ರ ಜೊತೆ ನೀವು ಸ್ಪ್ರೇಯರ್, ಈ ಥರ ಸ್ಪ್ರೇ ಇರುತ್ತಲ್ಲ, ಇದನ್ನು ಇಟ್ಕೊಂಡು ಸಹ ನೀವು ಔಷಧಿ ಎಲ್ಲ ಸ್ಪ್ರೇ ಮಾಡ್ಬೋದು. ಅಂದರೆ ಮಲ್ಟಿಪರ್ಪಸ್ ಇದು ಮಲ್ಟಿಪರ್ಪಸ್ ಯೂಸ್ ಅಂದರೆ ಎಲ್ಲ ರಿಮೋಟ್ ಏರಿಯಾನೂ ಚೆನ್ನಾಗಿ ಹೋಗ್ಬೋದು. ತೋಟದ ಮಧ್ಯದಲ್ಲೆಲ್ಲ ಹೋಗೋಕೆ ಬರಲ್ಲ, ನಮ್ಮ ಗಾಡಿ ಆದರೆ ತೋಟದ ಮಧ್ಯದಲ್ಲೆಲ್ಲ ಹೋಗಿ ನೀವು ಕೆಲಸ ಇದು ಕಾಸ್ಟ್ ಎಷ್ಟಾಗ್ತದೆ? ಗಾಡಿ ಮತ್ತು ಟ್ರಾಲಿ, ಹೋಲ್ ಗಾಡಿ ಟ್ರಾಲಿ ಸೇರಿಸಿ 2,10,000. 2,10,000
ಅದು ಸಾಕು. Training needs no need to go for the services. So that we will provide. Most of the companies they are providing training also. Yeah, training also. Yes. Flying training, getting license training will be different, but using our drone will be different. So we will give the training for everyone. ಸರ್ ಇನ್ಸ್ಟ್ರೂಮೆಂಟ್ Sorry, ಡ್ರೋನ್ ಇನ್ಸ್ಟ್ರೂಮೆಂಟ್ ಯಾವ ರೀತಿ ಯೂಸ್ ಮಾಡ್ಬೋದು ರೀ? it's a spraying drone. It's agriculture spraying drone. ಹಾಂ, ಎಕ್ಸ್ಪ್ಲೇನ್ ಮಾಡಿರಿ ಮಿಷನ್. ಸರ್ ಇದು ಅಗ್ರಿಕಲ್ಚರ್ ಡ್ರೋನು, ಹಾಂ, ಇದು ಮ್ಯಾನುಫ್ಯಾಕ್ಚರ್ ಬಂದು ಮೈಸೂರೇ. If you are 18 ಕೆಪಾಸಿಟಿ ಡ್ರೋನ್. okay, you are going for the ಬ್ಯಾಟ್ರಿ rental ಕೊಡ್ತೀವಿ. ಒಂದು ಸೆಟ್ ಬ್ಯಾಟ್ರಿಗೆ 3 ಎಕರೆ ಕವರ್ ಮಾಡ್ಬೋದು. ಹಾಂ ರೀ. 18 ಇದು 1 ಎಕರೆನ 6 ರಿಂದ 7 ನಿಮಿಷ Okay, my suggestion is ಅಂದರೆ go for ಸ್ಪ್ರೇ ಮಾಡ್ಬೋದು. ಇದು ಕೆಪಾಸಿಟಿ ಎಷ್ಟೈತೆ ರೀ? ಇದು 18 10 ಲೀಟ್ರ್ ಹಾಕಿ 1 ಎಕರೆಗೆ 18 ಟ್ಯಾಂಕಲ್ಲಿ 6 ರಿಂದ 7 ನಿಮಿಷ charging in Mysore. ಒಂದು 6-7 ನಿಮಿಷ. Based on the ಇದು ಕಾಸ್ಟ್ ಎಷ್ಟು ಬರ್ತದೆ? ಕಾಸ್ಟ್ ಬಂದು 6.5 ಲಕ್ಷ ಆಯ್ತು. 6.5 ಲಕ್ಷ. ಅದೇ ಇದೆಲ್ಲ ಫುಲ್ಲು ಕಾರ್ಬನ್ ಫೈಬರೇ, ಬೇರೆ ಇಲ್ಲ, ಬೇರೆ ಚೀನಾ ಸೆಟ್ ಅಲ್ಲ, ಎಲ್ಲ ಇಂಡಿಯಾದೇ, ಕರ್ನಾಟಕ, ಮೈಸೂರು, ಅದನ್ನು ಇಂಡಿಯನ್ ಮೇಡ್ ಅಂದ್ರೆ ಮೈಸೂರು. ಅದ್ರದ್ದು ನಮ್ಮದು ಸೆನ್ಸರ್ಗಳಿದೆ ಜಾಸ್ತಿ. 150 acres. ಈಗ ನೀವು ಗದ್ದೆನ ಸ್ಪ್ರೇನರ ಮಾಡ್ತಿದ್ರೆ ಡ್ರೋನ್ ಈ ಕಡೆ ಬಂದು ಈ ಕಡೆ ಮರನ ಒಯ್ಯೋ ಯಾರೋ ಮನುಷ್ಯರು ಯಾರೋ ಬಂದು ಹೋಗಲ್ಲ, ಸ್ಟಾಪ್ ಆಗ್ತದೆ. You on 25 ಆಮೇಲೆ ನಿಮ್ಮದು ಕೆಳಗಡೆ ಒಂದು acres. ಸೆನ್ಸರ್ ಇದೆ, ಅದೇ ನಿಮ್ಮದು ಲ್ಯಾಂಡ್ ಹಿಂಗಿರ್ತಲ್ವಾ, ಒಂದು ಲ್ಯಾಂಡ್ ಹಿಂಗಿರ್ತದೆ, ಒಂದು ಲ್ಯಾಂಡ್ ಹಿಂಗಿರ್ತದೆ. ಹಾಂ, ಏರಿಳಿತ ಅದೇ ಕತೆ ಹಿಂಗೆ ಮಾಡ್ತಾರೆ ಸ್ಪ್ರೇ ಮಾಡಿ. ಏರಿಳಿತ ಇದ್ರು ಮಂತಲ್ಲಿ ಕವರ್ ಮಾಡ್ಕೊಂತಾರೆ. ಲ್ಯಾಂಡ್ ಎಷ್ಟಿರುತ್ತೆ ಅಷ್ಟು ಅದು ಡೌನ್ ಆಗಿ ಅದು ಕಂಪಾಗಿ ಅದೇ ಸ್ಪ್ರೇ ಮಾಡ್ತಾರೆ. 50,000 per month. ನೀವು ಮ್ಯಾಪ್ ಮಾಡಿ ಹೆಂಗೆ ಮುಟ್ಬಿಟ್ರೆ ನಿಮ್ಮ ಮ್ಯಾಪು ಎಲ್ಲ ಅದೆಲ್ಲ ಅಂದ್ರೆ ಮ್ಯಾಪಿಂಗ್ ಸೆಟ್ಟಿಂಗ್ ಇರ್ತದೆ. ಕಂಟ್ರೋಲ್ ಇದೆ. ಕಂಟ್ರೋಲ್ ಕಂಟ್ರೋಲ್ ಕರೆಕ್ಟ್ ಮಾಡಿದ್ರೆ ನಿಮ್ಮ ಸೈಟ್ ಎಷ್ಟಿದೆ ಅಷ್ಟು ಶೋ ಆಗುತ್ತೆ. ಸರ್ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು. ಎಕ್ಸ್ಪ್ಲನೇಷನ್ ಬೋಲೋ. Sugarcane planting machine, 1 acre plantation can be done within 2.5 to 3 hours. And row to row. 1 acre. 1 acre. 1 acre. 1 acre plantation in 2.5 to 3 hours. 2.3 hours. 2 to 3 घंटे में 1 एकड़ का प्लांटेशन हो जाता है. और जो रो टू रो डिस्टेंस होता है 3 फीट टू 5 फीट तक हमें एडजस्ट कर सकते हैं उसके हिसाब से. और जो सीड टू सीड जो डिस्टेंस होता है सीडलिंग का वो भी डिस्टेंस हमें एडजस्ट कर सकते हैं. इसमें सभी एडजस्ट कर सकते हैं. सभी एडजस्ट कर सकते हैं. हाँ. सिंगल बर्ड का जब प्लांटेशन करना हो तो हम क्या कर सकते हैं, उसका जो 18 इंच और 24 इंच 1.5 फीट या 2 फीट पे डिस्टेंस एडजस्ट कर सकते हैं. हाँ. वो भी प्लांटेशन इसमें हो जाता है. अभी जो लैंड वेट किया रहता ना उस सीडलिंग सभी इसमें डाल सकते हैं क्या? हाँ, सीडलिंग जो है सीडलिंग हाँ. के लिए ये स्टोरेज है. हाँ. ये फर्टिलाइजर बॉक्स है. इसमें हाँ. फर्टिलाइजर 50 kg फर्टिलाइजर ये खोल सकते हैं. हाँ. और यहाँ से फर्टिलाइजर का भी जो ये होता है वो भी एडजस्ट कर सकते हैं. अभी इधर जो सीडलिंग्स हो शुगर केन का. हाँ. इधर 2 आदमी बैठ सकते हैं, इधर एक पूरा है. और ये जो सामने वाला है ये रोटेट हो जाता है. हाँ ऐसे उस रोटेटिंग हिसाब से उसमें डालना पड़ता है. 2-3 आवर्स में 1 एकड़ कंप्लीट हो जाता है. ಅಂದ್ರೆ ನೀವು ಮೊದಲೇ ಕಟ್ ಮಾಡಿ ಹಾಕೋಬೇಕಂದ್ರೆ cost is 3.5. As the capacity increases, the cost will also increase. 16 inch capacity drone also available. It will go for 4.5 Thank you. Sir, explain कर दें. This is agriculture drone used for spraying of fertilizers and pesticides. Yes, sir. So this is a 10-liter version. हाँ. In 10 liter, we will provide a 10-liter tank underneath, हाँ. and in 10 liters, we can do the spraying of 1 acre coverage. 4 एकड़ का. 1 acre, yes. 1 acre or 4 acre? 1 acre. 1 acre. Only 10 liters, yes. And it is a battery operated one. So in one battery backup, we can do 2.5 acres to 3 acres coverage in one battery backup. Yes. Charging, yes. In 25 minutes, it will do the 2.5 acres or 3 acres coverage. 25 minutes Yes. 1 acre. Yes.
1 acre in 25 minutes. No, 1 acre in 8 to 9 minutes. 8 to 9 minutes. 1 hectare. 1 hectare? Oh. Cost? It will go for 3.5 lakhs, including batteries. Including that. 3.5 lakhs. ಅಂದರೆ ಇದು ಕ್ಲೀನರೇ ಅಲ್ಲ ನಾನು ಸೀಡ್ ಇಂಟಿಗೆ ಏನು ಕೊಟ್ಟೆ ಇಲ್ಲ ನೋಡ ಇಷ್ಟ ಅಲ್ಲ ಅದನ್ನು ಮೊನ್ನೆ ಸರ್ ತೆಗೆಯಕ್ಕೆ ಕೂತಿದ್ದಾರೆ ಸರ್ ನಮ್ಮ ಇವರು ಯಾರು ಸರ್ ಅವರು ಹೆಗಡೆ ಸರ್ ಅದಾರಲ್ಲ ಸರ್ ಒಬ್ಬರು ಬೇರೆ ಸರ್ ತೆಗೀರಿ ನಮ್ದು ಅಲ್ಲಿ ಕೊಟ್ಟೆ ಇಲ್ಲ ನೋಡ್ರಿ ನಮ್ಗೆ ಸೀಡ್ ಇಂಟಿಗೆ ಕೊಟ್ಟೆ ಇಲ್ರಿ ಇದೆಲ್ಲ ಜೈವಿಕ ಗೊಬ್ಬರ ಕ್ಯಾಂಡಲ್ is needed. ಬಟ್ ಯೂನಿವರ್ಸಿಟಿಗೆ ಅವರು ಇಳುವರಿ ಜಾಸ್ತಿ ಇದು ಬಡ ಬಡ ಹೋದ್ರು ಬರ್ತಾ ಇಲ್ರಿ ಒಂದೊಂದು 1 by 1 ಜೋಳ
ಜೋಳದ ಮಿಶ್ರಣ ಅಂದ್ರೆ ಇದ್ರಾಗ ಏನಾಗಿದೆ ಇದ್ರಾಗ ಸೊರ್ಗಮ್ ಹೆಲ್ತ್ ಮಿಕ್ಸ್ ಅಂದ್ರೆ ಅದ್ರಾಗ ಜೋಳ ಅಷ್ಟೇ ಅಲ್ರಿ ಮತ್ತು ಅದ್ರಾಗ ಕಾಂಬಿನೇಷನ್ಸ್ ಇರ್ತೈತಿ ಅಂದ್ರೆ ನಾವು ಪ್ರೋಟೀನು ಕಾರ್ಬೋಹೈಡ್ರೇಟು ಎಲ್ಲ ಬ್ಯಾಲೆನ್ಸ್ ಮಾಡಿರ್ತೀವಿ ನಾವು ಸೊ ಕಾಳುಗಳು ಅದಾವೆ ಮತ್ತು ಬೇರೆ ನ್ಯೂಟ್ರಿಷಿಯಸ್ ಗ್ರೇನ್ಸ್ ಹಾಕಿರ್ತೀವಿ ನಾವು ಅದ್ರಾಗ ಸೊ ಅದು ಮಿಕ್ಸ್ ಮಾಡಿ ಅದನ್ನು ಹೆಲ್ತ್ ಮಿಕ್ಸ್ ಅಂತೇಳಿ ಚಿಕ್ಕ ಮಕ್ಕಳಿಗೆ ಬೆಳಿ ಮಕ್ಕಳಿಗೆ ಟೆಕ್ನಾಲಜಿನ ಆಮೇಲೆ ಇದು ಶುಗರ್ ಕೇನ್ ಮಾತ್ರ ಅಲ್ಲ ಬೇರೆ ನಿಮ್ಮ ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಏನು ಸರ್ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ. ಸರ್ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಚೋದಕಗಳು ಅಂತ ಇದು. ಸೊ ನಿಮಗೆ ಯಾವುದೇ ಇದಾದರೆ ಬೆಳೆಗಳಾದರೆ ತರಕಾರಿ ಬೆಳೆ ಆಗಲಿ ಅಥವಾ ವಾರ್ಷಿಕ ಬೆಳೆಗಳು ಅಡಿಕೆ ತೆಂಗು ವಾರ್ಷಿಕ ಬೆಳೆ ಯಾವ ಬೆಳೆಗೂ ಬರುತ್ತೆ. ಇದೊಂದು ಎಲ್ಲ ಕ್ರಾಪಲ್ಲೂ ನಾವು ಟೆಸ್ಟ್ ಮಾಡಿದ್ವಿ, ಎಲ್ಲರೂ ಚೆನ್ನಾಗಿ ವರ್ಕ್ ಆಗಿದೆ. ಇದೊಂದು ಯಾವುದು ಗೋಧಿ ಒಂದು ಬಿಟ್ಟು ನಿಮಗೆ ಕಬ್ಬಲ್ಲಿ ಆಲ್ಮೋಸ್ಟ್ ಇಳುವರಿ ಬಂದು ಒಂದು 60% ಜಾಸ್ತಿ ಆಗುತ್ತೆ. ಅಡಿಕೆನಲ್ಲೂ ನಿಮ್ಗೊಂದು 40ರಿಂದ 80% ನೀವು ಮಾಡೋದ್ರ ಮೇಲೆ ಎಕರೆಗೆ ಒಂದು ಯೂಶಲಿ 10 ಕ್ವಿಂಟಾಲ್ ಬರುತ್ತಲ್ವ ಅಡಿಕೆ. 10 ಕ್ವಿಂಟಾಲ್ ಬದಲು ನಮ್ಮದು ಕರೆಕ್ಟಾಗಿ ಬೆಳೆಸೋದ್ರಂದ್ರೆ 14ರಿಂದ 18 ಕ್ವಿಂಟಾಲ್ವರೆಗೂ ಬರುತ್ತೆ ನಿಮಗೆ ಒಣ ಅಡಿಕೆ ಆ ಥರ. ಮತ್ತು ನೀವು 100 kgಗೆ 8 kg ಬರುತ್ತೆ ಅಡಿಕೆ. ಇಲ್ಲಾಂದರೆ ನೀವು 100 kg ನೀವು 13 kgನ ಅಥವಾ 14 kgನ ಬರುತ್ತೆ. ಅಂದರೆ ಇಳುವರಿ ಜಾಸ್ತಿ ಆಗುತ್ತೆ, ತೂಕನೂ ಬರುತ್ತೆ ನಿಮಗೆ ಅಡಿಕೆ ಆ ಥರ. ಅಂದರೆ ಇದು ಸೀಡ್ಸಿಗೆ ಇದು ಮಾಡ್ಬೋದನ್ರಿ ಟ್ರೀಟ್ಮೆಂಟ್ ಮಾಡ್ಬೋದು ಅಲ್ಲ, ಗಿಡಕ್ಕೆ ಎಲೆ ಇರಬೇಕು ನಾನು ಮಾಡಬೇಕು ಅಂದರೆ. ಎಲೆ ಇದ್ರೆ ಮಾತ್ರ ನಾನು ಕೆಲಸ ಮಾಡೋದು, ಎಲೆ ಇಲ್ಲ ಅಂದ್ರೆ ಅದೇನೇ ಕೆಲಸ ಮಾಡೋದು. ಅಂದ್ರೆ ಸ್ಪ್ರೇ ಮಾಡ್ಬೇಕಂದ್ರೆ ಸ್ಪ್ರೇ ಮಾಡಬೇಕು. ಇದಕ್ಕೆ ಬುಡಕು ಹಾಕ್ಬೋದು, ಸ್ಪ್ರೇನು ಮಾಡ್ಬೋದು. ಬುಡಕು ತೆಂಗು ಅಡಿಕೆಗೆಲ್ಲ ಬುಡಕ್ಕೆ ಹಾಕಿಸ್ತೀವಿ. ಮತ್ತು ಈ ತರಕಾರಿ ಬೆಳೆಗೆಲ್ಲ ನಾನು ಹಣ್ಣಿನ ಬೆಳೆಗೆ ಇವು ದಾಳಿಂಬೆ ಆಗಲಿ ಟೊಮೊಟೊ ಪಪ್ಪಾಯ ಅವಕ್ಕೆಲ್ಲ ಸ್ಪ್ರೇ ಮಾಡಿಸ್ತೀವಿ. ಪಪ್ಪಾಯ ಕೆಲವು ಸತಿ ಮಾಡೋಕ್ಕಾಗಲ್ಲ ಅಂದರೆ ಡ್ರೆಂಚ್ ಮಾಡಿಸ್ತೀವಿ, ಇಲ್ಲಾಂದರೆ ಸ್ಪ್ರೇ ಮಾಡೋಕೆ ಹೇಳ್ತೀವಿ. ಮೇಲ್ಗಡೆ ಬೆಳೆದ್ರೆ ಜಾಸ್ತಿ ಹತ್ರ ಬೆಳೆದ್ರೆ ಸ್ಪ್ರೇ ಮಾಡೋಕ್ಕಾಗಲ್ಲ, ಈ ಲೆವೆಲ್ವರೆಗೂ ಸ್ಪ್ರೇ ಮಾಡ್ಬೋದು. ಆಮೇಲೆ ಈಗ ಸುಳಿ ನೊಣದ ಬಾಧೆ ಅದು ತೆಂಗಿನ ಗಿಡಕ್ಕೆ ಬಂದಿರ್ತಲ್ರಿ ಅದು ನುಸಿ ರೋಗ ಎಲ್ಲ ಅಂದರೆ ಅದಕ್ಕೆ ಬೇರೆ. ಇದು ಹೆಲ್ತಿ ಮಾಡೋದು ಮಾತ್ರ, ಅದನ್ನ ನೀವು ಮಾಡಲೇಬೇಕು. ಅದನ್ನು ನಿಮಗೆ 2 ವರ್ಷ ಆದಮೇಲೆ ನಿಮಗೆ ಕಂಟ್ರೋಲ್ ಬರುತ್ತೆ ನಿಮಗೆ. ನೋಡಿ ಇದು ಇದರಲ್ಲಿ ಮಾಡಿರೋದು, ಇದು ಯಾವುದರಲ್ಲಿ ಕುಕುಂಬರ್ ಅಂತ ಮೆಡಿಸಿನ್ ಸೌತೆಕಾಯಿ ನೋಡಿ. ಇದು ಒಂದು ವೆರೈಟಿ, ಆಲ್ಮೋಸ್ಟ್ ಇಳುವರಿ ಡಬಲ್ ಆಗಿದೆ, ಕ್ವಾಲಿಟಿ ಇದೆ. ಹ್ಞೂ. ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ. ಪ್ರಾಡಕ್ಟ್ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಇದೆ ಅಲ್ಲ ಫರ್ಟಿಲೈಸರ್, ಅಂದರೆ ಫೀಲ್ಡ್ನಲ್ಲಿ ಯಾವ ರೀತಿ ಇದು ಮಾಡ್ಬೋದು? ಏನು ಸರ್? ಭೂಮಿ ಎಲ್ಲಿ ಬೆಳೆಯಂಗಲ್ಲ ಸೌಳು ಆಗಿರ್ತೈತೆ. ಹಾಂ, ಸೌಳು ಭೂಮಿ ಇರ್ತದಲ್ರಿ, ಅಂತಲ್ಲಿ ಯೂಸ್ ಮಾಡೋದ್ರಿ. ಅಂತಲ್ಲಿ ಅಷ್ಟೇ ಯೂಸ್ ಆಕೈತಲ್ರಿ ತರಕಾರಿ ಯೂಸ್ ಆಕೈತ್ರಿ. ಬಟ್ ಮೇನ್ ಕಾಸು ಅದಕ್ಕೆ ರೀ. ಅಂದ್ರೆ ಸೌಳು ಭೂಮಿ ಇರ್ತದಲ್ರಿ, ಅಂತಲ್ಲಿ ಯೂಸ್ ಜವಳು ಮಿಶ್ರಿತ ಭೂಮಿ ಇದೆ, ಅದಕ್ಕೆ ಯೂಸ್ ಆಕೈತ್ರಿ ಗೊಬ್ಬರ ಫರ್ಟಿಲೈಸರ್. ಇದೇನೈತಿ, ಇದು ಟಾನಿಕ್ ರೀ. ಇದು ಟಾನಿಕ್ ಗೊಬ್ಬರ. ಹಾಂ, ತಾಕತ್ ರೀ. ಅಂದ್ರೆ ಎಲ್ಲ ಬೆಳೆಗಳಲ್ಲಿ ಇಲ್ಲ ಹುಬ್ಳಿದಂದ್ರೆ ग्राइंडिंग मशीन लेना पड़ेगा, चॉपिंग मशीन लेना पड़ेगा, क्योंकि 50-50, 100-100 किलो तो आप मैन्युअली नहीं काट सकते ना. क्या है मैडम आपका प्रॉब्लम? ये डिहाइड्रेट मशीन है सर, ड्रायर है, उसमें बहुत सारे प्रोडक्ट्स आप ड्राई कर सकते हैं. ये मशीन कहाँ है आपके पास? हम लोग मशीन मैन्युफैक्चर, तो प्रोडक्ट को ड्राई करने के लिए ये यूज़ कर सकते हैं. जी हाँ सर. हर प्रोडक्ट को यूज़ कर सकते हैं क्या मैडम? फुल प्रोसेसिंग हर प्रोडक्ट मीन्स इसमें से सब टाइप के स्पाइसेस, फ्रूट्स, वेजिटेबल्स, औषधि वनस्पति और न्यूट्रिशन लेवल पे जो भी मेडिसिन हर्ब्स वगैरह रहेगी वो सब इसमें ड्राई होता है. उसमें आप रेडी टू ईट वाले, रेडी टू कुक वाले जो प्रोडक्ट रहते हैं वो भी ड्राई होते हैं. कितना टाइम लगेगा? वो तो प्रोडक्ट में कितना मॉइस्चर है उसके ऊपर रहता है. मॉइस्चर लेवल कितना है, आप कौन से डेंसिटी पे वो रख रहे हैं प्रोडक्ट, कितना थिक है वो प्रोडक्ट, उस हिसाब से वो प्रोडक्ट का टाइमिंग रहेगा.
तो हम लोग को उसका सब ट्रेनिंग देते हैं। ट्रेनिंग में आपको समझ में आएगा कि ये प्रोडक्ट लेंगे, कोई 4 घंटा लेगा, कोई 6 घंटा लेगा, कोई 12 घंटा लेगा। प्रोडक्ट की क्वालिटी क्या है उस हिसाब से वो प्रोडक्ट चेंज होता है, टाइमिंग चेंज हो जाएगा, उसका ड्राई होना भी चेंज हो जाएगा। लीफी वेजिटेबल्स के लिए टाइम कम से कम 4-5 घंटा लगेगा। उसमें डेंस ये जो करेला वगैरह रहेगा वो भी 4-1 घंटे में हो जाएगा। अदरक रहेगा 4-1 घंटे में। लेकिन जो चुई रहता है जैसे कि बीटरूट है, वो चुई टाइप है, पोटैटो है वो चुई टाइप है, तो उसमें स्टार्च ज़्यादा रहता है, तो उसके लिए थोड़ा टाइम ज़्यादा लगता है। जिसमें स्टार्च रहेगा उसमें टाइम ज़्यादा लगेगा। ರೆಡ್ ಕಲರ್ ಇತ್ತಂದರೆ ಅದು ಟಿಪ್ ಆಗೋಯ್ತು ಅಂದರೆ ಅದಕ್ಕೇನೋ ಮಿಕ್ಸ್ ಮಾಡಿದ್ದಾರೆ ಹಾಗೆ ನೀವು ತಿಳ್ಕೊಬೋದು. ಮತ್ತು ಮಿಲ್ಕಲ್ ಹಾಲಲ್ಲಿ ಕೂಡ ಅದೇ ರೀತಿ ಕಲರ್ ಆಧಾರದ ಮೇಲೆ ಅದು ಹಾಲನ್ನ ಗಟ್ಟಿ ಮಾಡಬೇಕು. ಏನೇನು ಮಾಡ್ಬೋದು ಹೇಳಿ? ಸಕ್ಕರೆ, ಉಪ್ಪು ಹಾಕಿದ ತಕ್ಷಣ ಹಾಲು ಗಟ್ಟಿ ಆಗುತ್ತಾ? ಆಮೇಲೆ ಯೂರಿಯಾ, ಮನೆಯಲ್ಲಿ ಯೂರಿಯಾನೇ ಸಿಗುತ್ತೆ, ಮೀಟ್ರ್ ರೀಡಿಂಗು ಬರುತ್ತೆ. ಡಿಗ್ರಿ 26 ಡಿಗ್ರಿ ಬರಬೇಕು ಮಿನಿಮಮ್. ಹಾಲು ಗಟ್ಟಿ ಆಯಿತಾ ಹಾಲು ಕೊಡೋದು. ಅವರು ತಗೊಳ್ಳೋರ ಕತೆ ಏನೋ ಗೊತ್ತಿಲ್ಲ, ಆದರೆ ನನಗೆ ದುಡ್ಡು ಎಲ್ಲ ಕಂಡುಹಿಡಿಯೋಕ್ಕೆ ಯೂರಿಯಾ ಇದ್ದರೆ, ಇಲ್ಲ ಅಂದರೆ ಒಂಥರ ಬಿಳಿ ಕಲರ್ ಬರುತ್ತೆ, ಇತ್ತು ಅಂದರೆ ಒಂಥರ ಅವರ ಹಾಲು ಈ ಮೇಳದಲ್ಲಿ ಪ್ರದರ್ಶನವಾಗಿರುವ ಸ್ಟಾರ್ಟ್ಅಪ್ಗಳ ಜೊತೆ ವ್ಯಾಪಾರ ವಹಿವಾಟು ಮಾಡಲು ಆಸಕ್ತಿ ಇರುವವರು ಪ್ರವೇಶ ದ್ವಾರದ ಒಳಗೆ ಇರುವ B2B ಕೌಂಟರ್ನಲ್ಲಿ ನೋಂದಣಿ ಮಾಡಬಹುದು. ಸರ್ ಎಕ್ಸ್ಪ್ಲೇನ್ ಕಂಪನಿಗಳ ಜೊತೆ ಚರ್ಚಿಸುವ आपका ಕನ್ನಡ ಹೇಳ್ರಿ. ಕನ್ನಡನ ನಾವು ಬರ್ರಿ, ನಾವು ಇಲ್ಲೇ ಇರ್ತೇವೆ ರೀ. ಬೆಳೆ ಸಂಬಂಧ ಮಾಡ್ತೀವಿ ಸರ್. ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಯಾವ್ಯಾವ ಬರ್ತಾವಲ್ಲ ಅವೆಲ್ಲ ಅವನ್ನ ಸೇರಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಾವು ಹೊಸದಾಗಿ ತಯಾರು ಮಾಡೋದು ಅಂದ್ರೆ ಇದು ಕಲ್ಟಿವೇಟರ್ ಅಂತೇಳಿ, ಅಂದ್ರೆ ಗುರ್ದಾಳು, ರೋಟ್ರು ಮತ್ತು ಕೂರಿಗೆ 3 ಆಪರೇಷನ್ ಒಂದೇ ಸತಿ ನಡಿಬೇಕು. ಗುರ್ದಾಳ್ ರೀ ಮತ್ತು ರೋಟ್ರಿ ರೀ ಮತ್ತು ಕೂರಿಗೆ 3 ಎಟ್ ಎ ಟೈಮ್ ವರ್ಕ್ ಮಾಡ್ಬೇಕು ಸರ್. ಮೇನ್ಲಿ ಲ್ಯಾಂಡ್ ಪ್ರಿಪರೇಷನ್ ಆ್ಯಕ್ಟಿವಿಟಿಗಾಗಿ ಮಾಡ್ಬೋದು ಬಿಫೋರ್ ಸೋಯಿಂಗ್ ಸೀಡ್ಸ್. ಹ್ಞೂ ರೀ, ಸೋ ಮಾಡತ್ತಾಗ ಅದನ್ನೆಲ್ಲ ಇದು ಮಾಡ್ಬೋದು. ಅಂದ್ರೆ ಬೀಜನೂ ಬಂತು, ಗೊಬ್ಬರನೂ ಬಂತು, ಗುರ್ದಾಳ ಹೊಡಿತೀವಿ, ಆಮೇಲೆ ರೋಟ್ರಿ ಹೊಡಿತೀವಿ. ಗುರ್ದಾಳೆ ಮಣ್ಣು ಸಡಲ್ ಆಗಿದ್ರೆ ಮತ್ತೆ ನಾವು ಆರ್ಮೆ ಟ್ರ್ಯಾಕ್ಟರ್ ಹಾಯಿಸ್ತೀವಿ. ಹಂಗೆ ಆಗಬಾರ್ದು ಅಂತ ಹೇಳಿ ನಾವು 2 ಒಮ್ಮೆ ನಡೆಯೋಕ್ಕಾಗೈತೆ. ಅಂದ್ರೆ ಇದು 12 ಇಂಚ್ ತಗ್ಗದ ಆಳನೂ ಸಿಗ್ತತೆ. ಹಾಂ ರೀ, ಅದಕ್ಕಾಗಿ ಅಂದ್ರೆ ಇದು ಹೊಸ್ದಾಗಿ ಲಾಂಚ್ ಮಾಡ್ರೇನ್ರಿ? ಇದು ಸರ್ ಹೊಸದಾಗಿ ಇದು ಎಲ್ಲ ನಿಮ್ದು ಬೆಳಗಾವಿ ಈ ಕೃಷಿ ಮೇಳದಾಗ ಹಾಕಿದ್ದಿಲ್ಲನ್ರಿ ನೀವು? ಇತ್ತಲ್ರಿ, ಅಂದ್ರೆ ಅಲ್ಲಿ ಅಂಬಿಕಾ ಅಂತ ಇತ್ತಲ್ರಿ, ಅಂಬಿಕಾ ಗದಗಿದ ಅಲ್ಲಿ ಹಾಕಿದ್ರೇನು? ಬಿಸ್ಮಿಲ್ಲಾ ಲೈನ್ದಾಗ ರೀ. ಹಾಂ, ಬಿಸ್ಮಿಲ್ಲಾ ಅದೇ ಆಳಕತಿ ಅದು ಇದು ಅದ್ರ ಪಕ್ಕಕ್ಕೆ ಇತ್ತನ್ರಿ? ಅದ್ರ ಎದುರಿಗಿತ್ತು ರೀ. ಬಿಸ್ಮಿಲ್ಲಾ ಈ ಕಡೆ ಇದ್ದಾರೆ, ನಮ್ದಿಲ್ಲ. ಅಂದ್ರೆ ಒಂದು ಟ್ರಾಲಿ ಇತ್ತು ನೋಡ್ರಿ, ಟ್ರಾಲಿ ಅಂದ್ರೆ ಗುಡ್ಗಾಳ ಪ್ರದೇಶದಾಗ ಈ ಟ್ರ್ಯಾಕ್ಟರ್ ಟೈಪ್ ಒಂದು ಟ್ರಾಲಿ ಚೈನ್ ಬೆಲ್ಟಿಂಗ್ ಇತ್ತಲ್ರಿ. ಯಾಕಂದ್ರೆ ನಾವು ವಿಡಿಯೋ ಮಾಡಿದ್ದೇವೆ ರೀ, ಅದು ನಿಮ್ಗೆ ನೋಡಿಲ್ಲ ರೀ. ಸರ್ ನಿಮ್ಮ ಇದು ಪ್ರಾಡಕ್ಟ್ ಹೇಳ್ರಿ. ನಿಮ್ಮ ಫರ್ಟಿಲೈಸರ್ ಫೀಡರ್ ಮಷಿನ್ ಇದೆ ಸರ್. ಹಾಂ, ಸೊ ಇದು ಕನ್ವೆನ್ಷನಲ್ ನಾವು ಏನು ಬಗ್ಗೆ ಗೊಬ್ಬರ ಹಾಕ್ತೇವಲ್ಲ, ಸೊ ಅದು ಹೊಲ ಜಾಸ್ತಿ ಇದ್ದರೆ ಅದು ಬಗ್ಗೆ ಹಾಕೋದು ಒಂದು ತೊಂದರೆ ಇದೆಯಲ್ಲ. ಹಾಂ ರೀ, ಸೊ ನಾವು ಇದು ಪ್ರಾಡಕ್ಟ್ ತೊಗೊಂಡು ಬಂದೀವಿ. ಇದರಲ್ಲೇ ನಾವು ಅಂದರೆ ಜಸ್ಟ್ ಲೈಕ್ ಪೆಸ್ಟಿಸೈಡ್ ಸ್ಪ್ರೇಯರ್ ಇರ್ತಲ್ಲ, ಸ್ಪ್ರೇಯರ್ ಆ ಟೈಪ್ ಬ್ಯಾಕ್ ಹಾಕಿ ನಾವು ನಿಂತ್ಕೊಂಡು ನಾವು ಗೊಬ್ಬರ ಹಾಕೊಂಡು ಹೋಗ್ಬೇಕು. ನಿಂತ್ಕೊಂಡ ಮಾಡ್ಬೋದು. ಹೌದು. ನಿಮ್ಮ ಬ್ಯಾಗ್ ಹಾಕ್ಕೊಳ್ಳೋದು, ಬ್ಯಾಗ್ ಹಾಕಿ ನಿಂತ್ಕೊಂಡು ಹಾಕ್ಕೊತಾ ಹೋಗ್ಬೋದು. ಇದರಿಂದ 50 to 60 ಅಂದರೆ 50-60% ಗೊಬ್ಬರ ಉಳಿತಾಯ ಆಗುತ್ತೆ. ಇದರಲ್ಲಿ ಒಂದು ಸೀಸನ್ಗೆ 10,000 ಗೊಬ್ಬರ ಆಗ್ತಾ ಇದೆ. ಅದೇ ಗೊಬ್ಬರ ನಿಮಗೆ 5,000 to 6,000 ಅಂದರೆ ಗೊಬ್ಬರ ಹಾಕೋದಂದ್ರೆ ಹೌದು. ಅಂದ್ರೆ ಯಾವ ರೀತಿಯಲ್ಲಿ ಹೋಲ್ಸಿರ್ತಾವೆ, ಯಾವ ರೀತಿ ಹಾಕ್ಬೋದ್ರಿ? ಇದರಲ್ಲಿ ಗೊಬ್ಬರ ಸ್ಟೋರ್ ಮಾಡೋದು ಕಂಟೈನರ್ ಇದೆ, ಗೊಬ್ಬರ ಸ್ಟೋರ್ ಮಾಡ್ಬೋದು. ಎಷ್ಟು ಹಾಕ್ಬೋದು? 14 kg. ಇದನ್ನು ಸ್ಪ್ರೇ ಮಾಡ್ಕೋಬೋದು ರೋಟರ್. ನೋಡಕ್ಕೆ ಒಂದೊಂದು के सूचना के लिए इच्छुक देसी इनपुट डीलर्स कृषि एवं FPO जो स्टार्टअप के साथ व्यापार करना चाहते हैं, कृपया B2B सेंटर में पंजीकरण कीजिए। B2B सेंटर एंट्रेंस के सामने है।
अनुग्रह किया जाता है कि पहले मंजिल पर जो स्टार्टअप स्टॉल्स हैं वहाँ पे जाके And for all the participants and visitors who are interested to visit these stalls can do visit the stalls at the first floor also. सर आपके प्रोडक्ट के बारे में थोड़ा जानकारी मिलेगी? हाँ, this is a multi-purpose farm machine. Multi-purpose farm machine. It uses augers. And the augers can come together or go away from each other. ये vertical भी हो सकता है, incline भी हो सकता है. अगर vertical होने से it dig pits. And diameter can be changed. And if it is inclined and moves forward, it digs a trough and a corresponding plantation bed. And this can be pushed also. Two linear actuators can push it into the soil. Into soil. And it has got a hopper. Manure and seeds can be put. Manuring and seeding हो सकता है. Multi-purpose. ये trailer model है, tractor mounted model. This is ATV model. 3 model. ಇದು ಏನಂದ್ರೆ ಕಡಲೆದು ಕುಡಿ ಚಿಟ್ತಾರಲ್ರಿ ಕುಡಿ ಚಿಟ್ಟು ಕುಡಿ ಚಿಟ್ಟೋ ಮಿಷಿನ್. ಈಗ ಕಡಲೆದು ಕುಡಿ ಚಿಟ್ತಾರೆ, ತೊಗರಿ ಚಿಟ್ತಾರೆ. ಇದು ನಾವು ಕಡಲೆ ಸಲುವಾಗಿ ಮಾಡಿದ್ವಿ ರೀ. ಇದರಲ್ಲಿ 2 ಮಾಡಲ್ ಅದ ನಮ್ಮ ಹತ್ರ. ಒಂದು 3 ಸಾಲ ಇದೆ ರೀ, ಒಂದು 1 ಸಾಲ ಇದೆ. ಈಗ ಕುಡಿ ಚಿಟ್ಟೋದ್ರಿಂದ ಏನು ಫಾಯ್ದಾ, ಏನು ಬೆನಿಫಿಟ್ ಅಂದರೆ ಇಳುವರಿ ಹೆಚ್ಚಾಗುತ್ತೆ. ಇನ್ನೊಂದು ಏನು ಪಲ್ಯ ಕಲೆಕ್ಟ್ ಆಗುತ್ತೆ ರೀ, ಅದನ್ನು ನಾವು ಮಾರ್ಕೆಟ್ನಲ್ಲೂ ಮಾರ್ಬೋದು. ಮಾರ್ಕೆಟ್ನಲ್ಲಿ ಮಾರಕ್ಕೆ ಹೋಗಿದ್ರೆ 100 rupees per kg ಇರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತೆ ಸೀಸನ್ನಲ್ಲಿ. ನಾವು ಅದರ ಸಲ ಈ 2 ಮಾಡಲ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದರಲ್ಲಿ ಏನು ಮಾಡಿದ್ವಿ, 2 ಮೋಟರ್ಸ್ ಇದಾವೆ ರೀ, DC ಮೋಟರ್ಸ್. 1500 ಕೊಟ್ಟು ಸ್ಪೀಡ್ ಡ್ರೈವರ್ ಐತೆ. ಬ್ಲೇಡ್ ಹಾಕಿರ್ತೀರಿ? ಹಾಂ ರೀ, ಬ್ಲೇಡ್ ಹಾಕಿದ್ದೀವಿ. ಒಂದು ಸ್ಪೀಡ್ ಡ್ರೈವರ್ ಇರುತ್ತೆ ರೀ. ಒಂದು ಆ ಸ್ಪೀಡ್ ಡ್ರೈವರ್ದಿಂದ ನಾವು ಮೋಟರ್ದು ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು ರೀ. ಇದರಲ್ಲಿ ಹೆಂಗೈತೆ ಅಂದ್ರೆ ಒಂದು ಕ್ಲಾಕ್ ವೈಸ್ ತಿರುಗತ್ತೆ ರೀ, ಅಂದ್ರೆ ಹಿಂಗೆ ತಿರುಗತ್ತೆ ರೀ. ಒಂದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗತ್ತೆ ರೀ, ಹಿಂಗೆ ತಿರುಗತ್ತೆ ರೀ. ಇದು ಹಿಂಗೆ ತಿರುಗತ್ತೆ ರೀ, ಇದು ಹಿಂಗೆ ತಿರುಗತ್ತೆ ರೀ. ಅಂದ್ರೆ ಒಂದು ಕಟ್ ಮಾಡತ್ತೆ ರೀ, ಒಂದು ಒಳಗೆ ನುಗ್ಗತ್ತೆ ರೀ. ಹಿಂಗೆ ಆಗತ್ತೆ ರೀ. ಅಂದ್ರೆ ಒಂದು ಒಳಗೆ ಬರ್ತೈತೆ ರೀ, ಒಂದು ಹೊರಗೆ ಕಟ್ ಮಾಡ್ತೈತೆ. ಅದು ಏನು ಕಟ್ ಆಗತ್ತಲ್ಲ ರೀ, ಅದು ಇಲ್ಲಿ ಕಲೆಕ್ಟ್ ಆಗಿಬಿಡುತ್ತೆ ಸ್ಟೋರ್. ಈಗ ಈ ಮಷಿನ್ದು ಕಾಸ್ಟ್ ಬಂದುಬಿಟ್ಟು 7500 ರೂಪಾಯಿ GST. ನೀವು ಅನ್ನಬಹುದು ಕಾಸ್ಟ್ ಒಮ್ಮೆ ಯಾಕೆ ಹೈ ಆಯ್ತು ಅಂದ್ರೆ ಸೋಲಾರ್ ಪ್ಯಾನಲ್ ಮತ್ತು ಇದು ಅರೇಂಜ್ಮೆಂಟ್ಗೆ ಅಷ್ಟು ಪ್ರಾಡಕ್ಟ್ಸ್ ಹೋಗುತ್ತೆ. ನಾವು ಅನಲೈಸ್ ಮಾಡಿದ ಪ್ರಕಾರ 3 ಅಥವಾ 4 ದಿನದಲ್ಲಿ ಆ ಪಲ್ಯ ಮಾರೋದ್ರಿಂದ ಈ ಮಷಿನ್ದು ಕಾಸ್ಟ್ ರಿಕವರ್ ಆಗುತ್ತೆ. ಇದು ಆನ್ಲೈನ್ದು ಎಷ್ಟು immediately intimate you and your local forest guard, whoever you want, we can make them contact you. We can do that, sir. But we have to set a charging hub area also. It will keep monitoring check Sir, explain more. Sir, actually it's an agriculture drone involves in crop monitoring, soil monitoring, irrigation monitoring, pest disease monitoring and insect monitoring. It will give you e-prescription. If any disease was there, it will give you e-prescription along with the current market price and how much quantity you are required for that. It will monitor automatically everything. And after buying that, you have to attach the spraying attachment in the drone. It will go spray wherever you require, higher or not, based on the requirement. Okay, so you can consume so you can save some things. And again, it will give you quality assurance certificate at the end of the crop period. During the harvesting time, it will give you quality assurance certificate based on the data collected in the entire crop period. Using this quality assurance certificate, we will connect farmers directly to international buyers and domestic buyers. So based on the requirement, we will connect with you, and you can have some good margin. So farmers can get benefited. And we are also having camera drone, surveillance drones, and agriculture machineries, food processing machineries. We are also
We are also customizing the machineries based on your requirement. And if you have any idea, if you want to turn it into a product, we will help you in R&D. We will do R&D, we will do product development for you, and we are providing sessions and webinars on business development in agri sector, food sector, for women entrepreneurs. We are also providing all these sessions and webinars, and we are providing internship for students, and we are conducting workshop on drones. If you want to develop a drone, you can develop a drone of your own. We will train you with the offline workshop, with hands-on training. We will show you how to develop a drone, what are all the parts, and how we will assemble each and every single part of the drone. Even coming February 1 and 2, we are conducting a workshop in drone, quadcopter camera drone assembly. The crop is in the field. This is the first time. If we come during March, can we see the crop? That crop is harvested. Right now it is about to harvest. Right now we can see the plant. ಸರ್ ನಿಮ್ದು ಒಂದು ಸ್ವಲ್ಪ ಹೇಳ್ರಿ ನನಗೆ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಿಮ್ದು ಏನು ಪ್ರಾಡಕ್ಟ್ ಇದೆ ಸರ್ ನೀವೇನು ಮಾಡ್ತೀರಿ ಸರ್ ಅಂದ್ರೆ ಲ್ಯಾಬ್ ಅಸಿಸ್ಟೆಂಟ್ ಅಂತ ಇದೆ ಲ್ಯಾಬ್ ಅಸಿಸ್ಟೆಂಟ್ ಸರ್ ಇದು ಏನಂದ್ರೆ ಸೋಲಾರ್ ಡ್ರೈ ಇಲ್ಲಿದೆ ಅಲ್ಲಿದೆ ನೆಕ್ಸ್ಟ್ ಹೌಸ್ ಸರ್ ಪಾಲಿ ಹೌಸ್ ಇದ್ರೊಳಗೆ ನಾವು ಇದನ್ನು ಡ್ರೈ ಮಾಡ್ಬೋದು ಮೋರ್ ದೆನ್ 35 ಕ್ರಾಪ್ಸ್ ನೀವು ಇದ್ರೊಳಗೆ ಡ್ರೈ ಮಾಡ್ಬೋದು ಪಾಲಿ ಹೌಸ್ 30 ರಿಂದ 60 ಡಿಗ್ರಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾರೆ. ಒಳಗೆ ಫ್ಯಾನ್ಸ್ ಎಲ್ಲ ಎಲ್ಲ ಕಡೆ ಗಾಳಿ ಬಿಸಿ ಗಾಳಿ ಅದರೊಳಗೆ ಮಾಸ್ಟರ್ ಡ್ರೈ ಆಗುತ್ತೆ. ಇವೆಲ್ಲ ಟೊಮ್ಯಾಟೊ ಎಲ್ಲ ಎರಡು ದಿನ ಡ್ರೈ ಆಗುತ್ತೆ. ಇವೆಲ್ಲ 2 ದಿನ ಇಂಥ 35 ಡಿಫ್ರೆಂಟ್ ಕ್ರಾಪ್ಸ್ ಮಾಡಿ. ಇನ್ನೊಂದು ಏನಪ್ಪ ಯೂನಿಕ್ ಅಂದ್ರೆ ಇದ್ರೊಳಗೆ ನಾವು ಸೀಡ್ಲಿಂಗ್ಸ್ ಗ್ರೋ ಮಾಡ್ಬೋದು. ಸೀಡ್ಲಿಂಗ್ಸ್ ಗ್ರೋ ಮಾಡ್ಬೋದು. So we are trying to rejuvenate the original soil. ಇದನ್ನು ನಾವು ಡ್ರೈವಿಂಗ್ ಅದು ನಮ್ಮ ಟೆಕ್ನಾಲಜಿ ಅದನ್ನು ನಾವು ಸೇಲ್ ಮಾಡ್ತೀವಿ. ನಾವು ಮ್ಯಾನುಫ್ಯಾಕ್ಚರರ್ಸ್ ಸೋಲಾರ್ ಡ್ರೈಯರ್ ಮ್ಯಾನುಫ್ಯಾಕ್ಚರ್ ನಾವು ಸೇಲ್ ಮಾಡ್ತೀವಿ. ಪಾಲಿಹೌಸಿಂದ ಇದು ಮಾಡ್ತೀವಿ ಟೆಕ್ನಾಲಜಿ ಇದು ಮಾಡ್ತೀವಿ. Please. टेस्ट कीजिए क्या है टेस्ट फ्री फ्री है टेस्ट फ्री आधी बाइट लीजिएगा हाफ बाइट दांतों से मैडम ये सभी फ्रूट चॉकलेट है न्यू दिल्ली का है क्या आपका? न्यू दिल्ली आप ओन मैन्युफैक्चर करते हैं? हमारी अपनी कंपनी है. Madam, please give explanation. So this is saffron herbal blend. It is made up of saffron petals. Yeah. And this is saffron. Kesar. Kesar. Kesar, original, the first grade saffron. So this is regular dip bag. It doesn't contain any green tea. It is completely caffeine free. It is completely tea free. It is very good for diabetes. It's very good for arthritis, and it's very good for the skin also. This is 1 gram, 700. These purples are grown in polyhouse. These are grown in indoor condition. Yeah. Means we studied that in our freedom fights, that protesting in 1947 before, because Tamil Nadu they are growing for the neeli crop, means purple crop. So that crop it is? No sir, this is Kashmiri crop. Kashmir crop. Yeah. You think that is different crop? It's a Kashmiri saffron. Sellable, madam? Yes, it is sellable. How much cost?